ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಕ್ಕಳಿಲ್ವಾ? ಮನುಷ್ಯತ್ವ ಇಲ್ವಾ? ಕಾಲ್ತುಳಿತ ಘಟನೆಗೆ ಸಿಎಂ ಡಿಸಿಎಂ ಗೃಹ ಸಚಿವರೇ ಕಾರಣ ಅಂತೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣ ಹೊಣೆ ಹೊತ್ತು 3 ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಆಗ್ರಹಿಸಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ ಪಿಡಬ್ಲ್ಯೂಡಿ ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂತ ಪರ್ಮಿಷನ್ ಲೆಟರ್ದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬಹುದು, ಅದರ ತಕ್ಕಂಗ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ರು, ಮುಖ್ಯಮಂತ್ರಿಗಳ ಮೊಮ್ಮಗರನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಕ್ಕಳಿಲ್ವಾ? ಮನುಷ್ಯತ್ವ ಇಲ್ವಾ? ಕಾಲ್ತುಳಿತ ಘಟನೆಗೆ ಸಿಎಂ ಡಿಸಿಎಂ ಗೃಹ ಸಚಿವರೇ ಕಾರಣ ಅಂತೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣ ಹೊಣೆ ಹೊತ್ತು 3 ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಆಗ್ರಹಿಸಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ ಪಿಡಬ್ಲ್ಯೂಡಿ ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂತ ಪರ್ಮಿಷನ್ ಲೆಟರ್ದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬಹುದು, ಅದರ ತಕ್ಕಂಗ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ರು, ಮುಖ್ಯಮಂತ್ರಿಗಳ ಮೊಮ್ಮಗರನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಕ್ಕಳಿಲ್ವಾ? ಮನುಷ್ಯತ್ವ ಇಲ್ವಾ? ಕಾಲ್ತುಳಿತ ಘಟನೆಗೆ ಸಿಎಂ ಡಿಸಿಎಂ ಗೃಹ ಸಚಿವರೇ ಕಾರಣ ಅಂತೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣ ಹೊಣೆ ಹೊತ್ತು 3 ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಆಗ್ರಹಿಸಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ ಪಿಡಬ್ಲ್ಯೂಡಿ ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂತ ಪರ್ಮಿಷನ್ ಲೆಟರ್ದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬಹುದು, ಅದರ ತಕ್ಕಂಗ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ರು, ಮುಖ್ಯಮಂತ್ರಿಗಳ ಮೊಮ್ಮಗರನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಕ್ಕಳಿಲ್ವಾ? ಮನುಷ್ಯತ್ವ ಇಲ್ವಾ? ಕಾಲ್ತುಳಿತ ಘಟನೆಗೆ ಸಿಎಂ ಡಿಸಿಎಂ ಗೃಹ ಸಚಿವರೇ ಕಾರಣ ಅಂತೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣ ಹೊಣೆ ಹೊತ್ತು 3 ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಆಗ್ರಹಿಸಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ ಪಿಡಬ್ಲ್ಯೂಡಿ ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂತ ಪರ್ಮಿಷನ್ ಲೆಟರ್ದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬಹುದು, ಅದರ ತಕ್ಕಂಗ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ರು, ಮುಖ್ಯಮಂತ್ರಿಗಳ ಮೊಮ್ಮಗನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಕ್ಕಳಿಲ್ವಾ? ಮನುಷ್ಯತ್ವ ಇಲ್ವಾ? ಕಾಲ್ತುಳಿತ ಘಟನೆಗೆ ಸಿಎಂ ಡಿಸಿಎಂ ಗೃಹ ಸಚಿವರೇ ಕಾರಣ ಅಂತೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣ ಹೊಣೆ ಹೊತ್ತು 3 ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಆಗ್ರಹಿಸಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಆದಂತ ದುರ್ಘಟನೆಗೆ 11 ಜನರ ಸಾವಿಗೆ ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ವಿಧಾನಸೌಧದಲ್ಲಿ ಏನು ಇವರು ಸಮಾರಂಭ ಆಯೋಜಿಸಿದರು, ಅದರಲ್ಲಿ ಪಿಡಬ್ಲ್ಯೂಡಿ ಅವರು ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೊಟ್ಟಂತ ಪರ್ಮಿಷನ್ ಲೆಟರ್ದಲ್ಲಿ ಕೇವಲ 25ರಿಂದ 30 ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬಹುದು, ಅದರ ತಕ್ಕಂಗ ವ್ಯವಸ್ಥೆ ಆಗಿದೆ ಅಂತ ಹೇಳಿ. ಆದರೂ ಕೂಡ ಇವರು ಸುಮಾರು 300 ಜನ ಅಲ್ಲೇ ಅಸೆಂಬ್ಲಿ ಆಗಿದ್ರು, ಮುಖ್ಯಮಂತ್ರಿಗಳ ಮೊಮ್ಮಗನ್ನ ಹಿಡ್ಕೊಂಡು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ, ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು